ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಆಲ್ರೆಡಿ ಲೇಟಾಗಿ ಹೋಗಿತ್ತು. ಕೊಟ್ಟಿಗೆಪಾಳ್ಯ ರೋಡ್ ಕ್ರಾಸಿಂಗ್ ಮಾಡೋದೇ ದೊಡ್ಡ ಕಷ್ಟ. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕ್ರಾಸ್ ಮಾಡಿಕೊಂಡು ಹಂಗೆ ಕೊಟ್ಟಿಗೆಪಾಳ್ಯದಲ್ಲಿ ಜನ ಇದ್ದಾರಾ ಅಂತ ನೋಡ್ತಾ ಇದ್ದೆ. ಅಷ್ಟೊಂದು ಜನ ಇರಲಿಲ್ಲ, ಡೈಲಿ ಇರೋಷ್ಟು. ಸ್ವಲ್ಪ ಜನ ಇದ್ದರು ಬಸ್ ಹತ್ಕೊಂಡು ಹೋದೋ ಯೂನಿವರ್ಸಿಟಿಗೆ. ಟೈಮ್ ಆಗೋಗಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಡಿಸೈನರ್ ಡಸ್ಟ್ಬಿನ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ತುಂಬ ಕ್ಯೂಟಾಗಿ ಮಾಡಿದ್ದಾರೆ ಆ ಬಾಟಲ್ ಶೇಪ್ ಡಸ್ಟ್ಬಿನ್ಸ್ ಎಲ್ಲ ಅಂತ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಡ್ ಕ್ವಾರ್ಟರ್ಸ್ ಮುಂದೆಯಿಂದನೇ ನಡ್ಕೊಂಡು ಹೋಗ್ಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೆ. ಹಂಗೆ ನಡ್ಕೊಂಡು ಹೋಗ್ತಾ ಆರ್ಟ್ ಡಿಪಾರ್ಟ್ಮೆಂಟೂ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಆರ್ಟ್ಸ್ ಎಲ್ಲ ಅಂತ ದಿನ ನೋಡಿಕೊಂಡು ಹಂಗೆ ಪರಿಸರದ ಮಧ್ಯೆ ನಡ್ಕೊಂಡು ಹೋಗೋದು. ಇವರಿಬ್ಬರು ನಡ್ಕೊಂಡು ಹೋಗ್ತಾ ಅವ್ರೆ ನನ್ನ ಮುಂದೆ. ಅದನ್ನೇ ವೀಡಿಯೋ ತೊಗೊಂಡೆ. ಕ್ಲಾಸ್ಗೆ ಹೋಗೋ ಅಷ್ಟರಲ್ಲಿ ಮ್ಯಾಮ್ ಬಂದುಬಿಟ್ಟಿದ್ರು. ಮ್ಯಾಮ್ ಬಂದವರು ಹೆಂಗಿದ್ರು ಒಳಗೆ ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಒಳಗೆ ಹೋದು. ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಫಸ್ಟೇ ಕ್ಯಾಮ್ರಾ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅದಕ್ಕೆ ಚಿತ್ರ ಹಂಗೆ ಬೈತಾ ಇದ್ಲು. ಆಮೇಲೆ ನೆಕ್ಸ್ಟ್ ರೀಟೇಕ್ ಮಾಡಿದ್ರೆ ಅದೇ ನಮಗೆ ನಗು ಬರ್ತಾಯಿತ್ತು. ನೆಕ್ಸ್ಟು ಹಂಗೆ ಇವರಿಬ್ಬರು ಆಲ್ರೆಡಿ ಜಗಳ ಸ್ಟಾರ್ಟ್ ಆಗೋಯ್ತು. ನನ್ನ ಬುಕ್ ಹಿಂದೆಗಡೆ ಬರಿಬೇಡ ಅಂತ ಚಿತ್ರ. ಅದಕ್ಕೆ ಪೆನ್ ಕಿತ್ಕೊಂಡೆಲ್ಲ ಇಬ್ಬರು ಜಗಳ ಮಾಡ್ತಾಯಿದ್ರು. ಹಿಂದೆ ಬೆಂಚಲ್ಲಿ ಇರೋರ ಹತ್ರ ಎಲ್ಲ ಪೆನ್ ಕಿತ್ಕೊತಾ ಇದ್ಲು ಅಂತ ಹೇಳ್ಬಿಟ್ಟು ಕೈ ಹಿಡಿದು ಮುಂದಕ್ಕೆ ಹಾಕ್ತಾಯಿದ್ಲು ಚಿತ್ರ. ಸಿಕ್ಕಿದ್ದ ಚಾನ್ಸು ವೀಡಿಯೋ ಕಂಟೆಂಟ್ ಸಿಕ್ತು ಅಂತ ನಾನಂತೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಚಿತ್ರ ನನ್ನ ಬುಕ್ಕಿಂದ ಬರಿಬಾರ್ದು ಅಂತ ನಾನಿವತ್ತು ಬರೀದಲ್ಲೇ ಬಿಡಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಪಟ್ಟಿಗೆ ಬಿದ್ದು ಬುಕ್ಕಿಗೆ ಪೆನ್ಗೆ ಕಿತ್ತಾಡ್ತಾವ್ರೆ ಫುಲ್ಲು. ಹಿಂಗೆ ಕಿತ್ತಾಡಬೇಕಾದ್ರೆ ಕ್ಯಾಪ್ ಕೊಡು ಎರಡನೇ ಎತ್ತಿಟ್ಕೊಟ್ಟಿದ್ದಾಗ ಹಿಂದೆ ಬೆಂಚೋರು ಅವರು ಕ್ಯಾಪ್ ಕೊಡ್ರಿ ಅಂತ ಹೇಳಿದ್ರೆ ಚಿತ್ರಂಗೆ ನಗು ತಡೆಯೋಗಾಗ್ದಲೇ ನಕ್ಕೊಂಡು ಅಳ್ತಾವಳೆ. ಲಿಟರಲಿ ಅವ್ಳ ಕಣ್ಣು ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅವಳು ಅಳ್ತಾವಳೆ ಅಂತ. ಅವರು ಎಲ್ಲ ಅಳ್ಮೇಲೆ ನೀವು ಮಾತಾಡ್ರಿ, ಅಳ್ಬೇಡ್ರಿ ಕಣ್ರಿ ಅಂತ ಹೇಳ್ತಾ ಇದ್ರು ಫುಲ್. ಪೆನ್ ಕ್ಯಾಪ್ ಕಳ್ದಾಕ್ಬಿಟ್ಟಿದ್ದೀರಾ, ಹೊಸದು ಕೊಡಿಸಿ ಅಂತ ಅವರು ಫುಲ್ ಕೇಳ್ತಾಯಿದ್ರು. ಅದಕ್ಕಿನ್ನೂ ಉಪ್ಪು ಖಾರ ಆಗ್ತಾಯಿದ್ದಾಳೆ. ಕಾಸು ಕೇಳ್ರಿ ಇನ್ನು ಅಂತೆಲ್ಲ. ಆದರೆ ನೋಡಿದ್ರೆ ಆ ಕ್ಯಾಪ್ನ ಎತ್ತಿಟ್ಕೊಂಡಿರೋದು. ಚಿತ್ರ 2 ಪೆನ್ ಕೊಡೋಕೆ ಬಂದು ಅಷ್ಟರಲ್ಲಿ ಬೇರೆಯವ್ರು ಅದನ್ನೇ ಕಿತ್ಕೊಂಡ್ಬಿಟ್ಟು ಈಗ ಈ ಪೆನ್ನು ಇಲ್ಲ ಅನ್ನೋಂಗೆ ಮಾಡಿಬಿಟ್ರು. ಮನೆಗೆ ಹೋಗ್ಬೇಕಿತ್ತು ನಾನು ಬೇಗ. ಅದಕ್ಕೋಸ್ಕರ ಇವರಿಬ್ರಿಗೂ ಬಾಯ್ ಹೇಳಿ ಯೂನಿವರ್ಸಿಟಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಮನೆಗೆ ಹೋದೆ ಅಷ್ಟೇ. ಇವ್ರ ಜಗಳ ಏನಾಯ್ತಂತ ಮಂಡೇ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್.